ಫೇಕ್ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನ ಹರಿಬಿಟ್ಟು ಪಾಕಿಸ್ತಾನದ ಸೇನಾಪಡೆ ತನ್ನ ಶಕ್ತಿ ಸಾಮರ್ಥ್ಯ ಇದು ಅಂತ ಹೇಳಿ ಬಡಾಯಿ ಕೊಚ್ಚಿಸ್ಕೊಳ್ಳೋಕೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜು ಹಾಕೊಂಡಿದೆ. ಆದ್ರೆ ಭಾರತ ಹಾಗಲ್ಲ. ಭಾರತದ ಸೇನಾಪಡೆಯ ಶಕ್ತಿ ಸಾಮರ್ಥ್ಯದ ಚಿಕ್ಕ ತುಣುಕನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಭಾರತದ ಬ್ರಹ್ಮಾಸ್ತ್ರಗಳು, ಭಾರತದ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರಗಳಿಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಇಂಡಿಯಾ ಬತ್ತಳಿಕೆಯಲ್ಲಿ ಪ್ರಬಲವಾದ ಶಸ್ತ್ರಗಳೇ ಇದೆ. ಒಂದಕ್ಕಿಂತ ಒಂದು ದೈತ್ಯ ಸಂಹಾರಿ ಅಸ್ತ್ರಗಳು. S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ನಡುಕ ಹುಟ್ಟಿಸಿದೆ ಪಾಕಿಸ್ತಾನಕ್ಕೆ. ಏಕಕಾಲದಲ್ಲೇ 75 ಟಾರ್ಗೆಟ್ಗಳನ್ನ ಚಿಂದಿ ಮಾಡೋ ಸಾಮರ್ಥ್ಯ ಈ ಅಸ್ತ್ರ ಹೊಂದಿದೆ. ಇದರ ಜೊತೆಗೆ ಆಲ್ರೆಡಿ ಗಡಿಯಲ್ಲಿ JF-17 ಯುದ್ಧ ವಿಮಾನವನ್ನ ಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ರಫೇಲ್ ಯುದ್ಧ ವಿಮಾನಗಳು ಗಗನದಲ್ಲಿ ರೆಕ್ಕೆ ಬೆಚ್ಚಿದೆ. ಬಾನಲ್ಲಿ ಸೈರನ್ ಹಾಕ್ತಾ ಇದೆ ಫೈಟರ್ ಜೆಟ್ಗಳು. ಬರೀ ಹೆಲಿಕಾಪ್ಟರ್ನ ರೆಕ್ಕೆ ಸದ್ದಿಗೆನೆ ಪಾಕಿಸ್ತಾನ ನಡುಗ್ ಹೋಗಿದೆ. ಭಾರತೀಯ ಸೇನಾ ಪ್ರಾಬಲ್ಯವನ್ನ ನೆನೆದು ಪಾಕಿಸ್ತಾನ ಇದೀಗ ಭಯಭೀತವಾಗಿದೆ. ಅಟ್ಯಾಕ್ ಆತಂಕದಲ್ಲಿ ಪಾಕಿಸ್ತಾನಿ ಸೈನಿಕರು ಎಸ್ಕೇಪ್ ಆಗ್ತಾ ಇದ್ದಾರೆ. ಇದು ಭಾರತದ ಶಕ್ತಿಯ ಮುಂದೆ ಪಾಕಿಸ್ತಾನದ ಪರಿಸ್ಥಿತಿಯ ವಿವರಣೆ. ಫೇಕ್ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನ ಹರಿಬಿಟ್ಟು ಪಾಕಿಸ್ತಾನದ ಸೇನಾಪಡೆ ತನ್ನ ಶಕ್ತಿ ಸಾಮರ್ಥ್ಯ ಇದು ಅಂತ ಹೇಳಿ ಬಡಾಯಿ ಕೊಚ್ಚಿಸ್ಕೊಳ್ಳೋಕೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜು ಹಾಕೊಂಡಿದೆ. ಆದ್ರೆ ಭಾರತ ಹಾಗಲ್ಲ. ಭಾರತದ ಸೇನಾಪಡೆಯ ಶಕ್ತಿ ಸಾಮರ್ಥ್ಯದ ಚಿಕ್ಕ ತುಣುಕನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಭಾರತದ ಬ್ರಹ್ಮಾಸ್ತ್ರಗಳು, ಭಾರತದ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರಗಳಿಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಇಂಡಿಯಾ ಬತ್ತಳಿಕೆಯಲ್ಲಿ ಪ್ರಬಲವಾದ ಶಸ್ತ್ರಗಳೇ ಇದೆ. ಒಂದಕ್ಕಿಂತ ಒಂದು ದೈತ್ಯ ಸಂಹಾರಿ ಅಸ್ತ್ರಗಳು. S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ನಡುಕ ಹುಟ್ಟಿಸಿದೆ ಪಾಕಿಸ್ತಾನಕ್ಕೆ. ಏಕಕಾಲದಲ್ಲೇ 75 ಟಾರ್ಗೆಟ್ಗಳನ್ನ ಚಿಂದಿ ಮಾಡೋ ಸಾಮರ್ಥ್ಯ ಈ ಅಸ್ತ್ರ ಹೊಂದಿದೆ. ಇದರ ಜೊತೆಗೆ ಆಲ್ರೆಡಿ ಗಡಿಯಲ್ಲಿ JF-17 ಯುದ್ಧ ವಿಮಾನವನ್ನ ಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ರಫೇಲ್ ಯುದ್ಧ ವಿಮಾನಗಳು ಗಗನದಲ್ಲಿ ರೆಕ್ಕೆ ಬೆಚ್ಚಿದೆ. ಬಾನಲ್ಲಿ ಸೈರನ್ ಹಾಕ್ತಾ ಇದೆ ಫೈಟರ್ ಜೆಟ್ಗಳು. ಬರೀ ಹೆಲಿಕಾಪ್ಟರ್ನ ರೆಕ್ಕೆ ಸದ್ದಿಗೆನೆ ಪಾಕಿಸ್ತಾನ ನಡುಗ್ ಹೋಗಿದೆ. ಭಾರತೀಯ ಸೇನಾ ಪ್ರಾಬಲ್ಯವನ್ನ ನೆನೆದು ಪಾಕಿಸ್ತಾನ ಇದೀಗ ಭಯಭೀತವಾಗಿದೆ. ಅಟ್ಯಾಕ್ ಆತಂಕದಲ್ಲಿ ಪಾಕಿಸ್ತಾನಿ ಸೈನಿಕರು ಎಸ್ಕೇಪ್ ಆಗ್ತಾ ಇದ್ದಾರೆ. ಇದು ಭಾರತದ ಶಕ್ತಿಯ ಮುಂದೆ ಪಾಕಿಸ್ತಾನದ ಪರಿಸ್ಥಿತಿಯ ವಿವರಣೆ. ಫೇಕ್ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನ ಹರಿಬಿಟ್ಟು ಪಾಕಿಸ್ತಾನದ ಸೇನಾಪಡೆ ತನ್ನ ಶಕ್ತಿ ಸಾಮರ್ಥ್ಯ ಇದು ಅಂತ ಹೇಳಿ ಬಡಾಯಿ ಕೊಚ್ಚಿಸ್ಕೊಳ್ಳೋಕೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜು ಹಾಕೊಂಡಿದೆ. ಆದ್ರೆ ಭಾರತ ಹಾಗಲ್ಲ. ಭಾರತದ ಸೇನಾಪಡೆಯ ಶಕ್ತಿ ಸಾಮರ್ಥ್ಯದ ಚಿಕ್ಕ ತುಣುಕನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಭಾರತದ ಬ್ರಹ್ಮಾಸ್ತ್ರಗಳು, ಭಾರತದ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರಗಳಿಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಇಂಡಿಯಾ ಬತ್ತಳಿಕೆಯಲ್ಲಿ ಪ್ರಬಲವಾದ ಶಸ್ತ್ರಗಳೇ ಇದೆ. ಒಂದಕ್ಕಿಂತ ಒಂದು ದೈತ್ಯ ಸಂಹಾರಿ ಅಸ್ತ್ರಗಳು. S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ನಡುಕ ಹುಟ್ಟಿಸಿದೆ ಪಾಕಿಸ್ತಾನಕ್ಕೆ. ಏಕಕಾಲದಲ್ಲೇ 75 ಟಾರ್ಗೆಟ್ಗಳನ್ನ ಚಿಂದಿ ಮಾಡೋ ಸಾಮರ್ಥ್ಯ ಈ ಅಸ್ತ್ರ ಹೊಂದಿದೆ. ಇದರ ಜೊತೆಗೆ ಆಲ್ರೆಡಿ ಗಡಿಯಲ್ಲಿ JF-17 ಯುದ್ಧ ವಿಮಾನವನ್ನ ಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ರಫೇಲ್ ಯುದ್ಧ ವಿಮಾನಗಳು ಗಗನದಲ್ಲಿ ರೆಕ್ಕೆ ಬೆಚ್ಚಿದೆ. ಬಾನಲ್ಲಿ ಸೈರನ್ ಹಾಕ್ತಾ ಇದೆ ಫೈಟರ್ ಜೆಟ್ಗಳು. ಬರೀ ಹೆಲಿಕಾಪ್ಟರ್ನ ರೆಕ್ಕೆ ಸದ್ದಿಗೆನೆ ಪಾಕಿಸ್ತಾನ ನಡುಗ್ ಹೋಗಿದೆ. ಭಾರತೀಯ ಸೇನಾ ಪ್ರಾಬಲ್ಯವನ್ನ ನೆನೆದು ಪಾಕಿಸ್ತಾನ ಇದೀಗ ಭಯಭೀತವಾಗಿದೆ. ಅಟ್ಯಾಕ್ ಆತಂಕದಲ್ಲಿ ಪಾಕಿಸ್ತಾನಿ ಸೈನಿಕರು ಎಸ್ಕೇಪ್ ಆಗ್ತಾ ಇದ್ದಾರೆ. ಇದು ಭಾರತದ ಶಕ್ತಿಯ ಮುಂದೆ ಪಾಕಿಸ್ತಾನದ ಪರಿಸ್ಥಿತಿಯ ವಿವರಣೆ. ಫೇಕ್ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನ ಹರಿಬಿಟ್ಟು ಪಾಕಿಸ್ತಾನದ ಸೇನಾಪಡೆ ತನ್ನ ಶಕ್ತಿ ಸಾಮರ್ಥ್ಯ ಇದು ಅಂತ ಹೇಳಿ ಬಡಾಯಿ ಕೊಚ್ಚಿಸ್ಕೊಳ್ಳೋಕೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜು ಹಾಕೊಂಡಿದೆ. ಆದ್ರೆ ಭಾರತ ಹಾಗಲ್ಲ. ಭಾರತದ ಸೇನಾಪಡೆಯ ಶಕ್ತಿ ಸಾಮರ್ಥ್ಯದ ಚಿಕ್ಕ ತುಣುಕನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಭಾರತದ ಬ್ರಹ್ಮಾಸ್ತ್ರಗಳು, ಭಾರತದ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರಗಳಿಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಇಂಡಿಯಾ ಬತ್ತಳಿಕೆಯಲ್ಲಿ ಪ್ರಬಲವಾದ ಶಸ್ತ್ರಗಳೇ ಇದೆ. ಒಂದಕ್ಕಿಂತ ಒಂದು ದೈತ್ಯ ಸಂಹಾರಿ ಅಸ್ತ್ರಗಳು. S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ನಡುಕ ಹುಟ್ಟಿಸಿದೆ ಪಾಕಿಸ್ತಾನಕ್ಕೆ. ಏಕಕಾಲದಲ್ಲೇ 75 ಟಾರ್ಗೆಟ್ಗಳನ್ನ ಚಿಂದಿ ಮಾಡೋ ಸಾಮರ್ಥ್ಯ ಈ ಅಸ್ತ್ರ ಹೊಂದಿದೆ. ಇದರ ಜೊತೆಗೆ ಆಲ್ರೆಡಿ ಗಡಿಯಲ್ಲಿ JF-17 ಯುದ್ಧ ವಿಮಾನವನ್ನ ಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ರಫೇಲ್ ಯುದ್ಧ ವಿಮಾನಗಳು ಗಗನದಲ್ಲಿ ರೆಕ್ಕೆ ಬೆಚ್ಚಿದೆ. ಬಾನಲ್ಲಿ ಸೈರನ್ ಹಾಕ್ತಾ ಇದೆ ಫೈಟರ್ ಜೆಟ್ಗಳು. ಬರೀ ಹೆಲಿಕಾಪ್ಟರ್ನ ರೆಕ್ಕೆ ಸದ್ದಿಗೆನೆ ಪಾಕಿಸ್ತಾನ ನಡುಗ್ ಹೋಗಿದೆ. ಭಾರತೀಯ ಸೇನಾ ಪ್ರಾಬಲ್ಯವನ್ನ ನೆನೆದು
ಪಾಕಿಸ್ತಾನ ಇದೀಗ ಭಯಭೀತವಾಗಿದೆ. ಅಟ್ಯಾಕ್ ಆತಂಕದಲ್ಲಿ ಪಾಕಿಸ್ತಾನಿ ಸೈನಿಕರು ಎಸ್ಕೇಪ್ ಆಗ್ತಾ ಇದ್ದಾರೆ. ಇದು ಭಾರತದ ಶಕ್ತಿಯ ಮುಂದೆ ಪಾಕಿಸ್ತಾನದ ಪರಿಸ್ಥಿತಿಯ ವಿವರಣೆ. ಫೇಕ್ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನ ಹರಿಬಿಟ್ಟು ಪಾಕಿಸ್ತಾನದ ಸೇನಾಪಡೆ ತನ್ನ ಶಕ್ತಿ ಸಾಮರ್ಥ್ಯ ಇದು ಅಂತ ಹೇಳಿ ಬಡಾಯಿ ಕೊಚ್ಚಿಸ್ಕೊಳ್ಳೋಕೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜು ಹಾಕೊಂಡಿದೆ. ಆದ್ರೆ ಭಾರತ ಹಾಗಲ್ಲ. ಭಾರತದ ಸೇನಾಪಡೆಯ ಶಕ್ತಿ ಸಾಮರ್ಥ್ಯದ ಚಿಕ್ಕ ತುಣುಕನ್ನ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತೀನಿ. ಭಾರತದ ಬ್ರಹ್ಮಾಸ್ತ್ರಗಳು, ಭಾರತದ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರಗಳಿಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಇಂಡಿಯಾ ಬತ್ತಳಿಕೆಯಲ್ಲಿ ಪ್ರಬಲವಾದ ಶಸ್ತ್ರಗಳೇ ಇದೆ. ಒಂದಕ್ಕಿಂತ ಒಂದು ದೈತ್ಯ ಸಂಹಾರಿ ಅಸ್ತ್ರಗಳು. S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ನಡುಕ ಹುಟ್ಟಿಸಿದೆ ಪಾಕಿಸ್ತಾನಕ್ಕೆ. ಏಕಕಾಲದಲ್ಲೇ 75 ಟಾರ್ಗೆಟ್ಗಳನ್ನ ಚಿಂದಿ ಮಾಡೋ ಸಾಮರ್ಥ್ಯ ಈ ಅಸ್ತ್ರ ಹೊಂದಿದೆ. ಇದರ ಜೊತೆಗೆ ಆಲ್ರೆಡಿ ಗಡಿಯಲ್ಲಿ JF-17 ಯುದ್ಧ ವಿಮಾನವನ್ನ ಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ರಫೇಲ್ ಯುದ್ಧ ವಿಮಾನಗಳು ಗಗನದಲ್ಲಿ ರೆಕ್ಕೆ ಬೆಚ್ಚಿದೆ. ಬಾನಲ್ಲಿ ಸೈರನ್ ಹಾಕ್ತಾ ಇದೆ ಫೈಟರ್ ಜೆಟ್ಗಳು. ಬರೀ ಹೆಲಿಕಾಪ್ಟರ್ನ ರೆಕ್ಕೆ ಸದ್ದಿಗೆನೆ ಪಾಕಿಸ್ತಾನ ನಡುಗ್ ಹೋಗಿದೆ. ಭಾರತೀಯ ಸೇನಾ ಪ್ರಾಬಲ್ಯವನ್ನ ನೆನೆದು ಪಾಕಿಸ್ತಾನ ಇದೀಗ ಭಯಭೀತವಾಗಿದೆ. ಅಟ್ಯಾಕ್ ಆತಂಕದಲ್ಲಿ ಪಾಕಿಸ್ತಾನಿ ಸೈನಿಕರು ಎಸ್ಕೇಪ್ ಆಗ್ತಾ ಇದ್ದಾರೆ. ಇದು ಭಾರತದ ಶಕ್ತಿಯ ಮುಂದೆ ಪಾಕಿಸ್ತಾನದ ಪರಿಸ್ಥಿತಿಯ ವಿವರಣೆ. ಫೇಕ್ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನ ಹರಿಬಿಟ್ಟು ಪಾಕಿಸ್ತಾನದ ಸೇನಾಪಡೆ ತನ್ನ ಶಕ್ತಿ ಸಾಮರ್ಥ್ಯ ಇದು ಅಂತ ಹೇಳಿ ಬಡಾಯಿ ಕೊಚ್ಚಿಸ್ಕೊಳ್ಳೋಕೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜು ಹಾಕೊಂಡಿದೆ. ಆದ್ರೆ ಭಾರತ ಹಾಗಲ್ಲ. ಭಾರತದ ಸೇನಾಪಡೆಯ ಶಕ್ತಿ ಸಾಮರ್ಥ್ಯದ ಚಿಕ್ಕ ತುಣುಕನ್ನ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತೀನಿ. ಭಾರತದ ಬ್ರಹ್ಮಾಸ್ತ್ರಗಳು, ಭಾರತದ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರಗಳಿಗೆ ಪಾಕಿಸ್ತಾನ ಅಕ್ಷರಶಃ ನಡುಗಿ ಹೋಗಿದೆ. ಇಂಡಿಯಾ ಬತ್ತಳಿಕೆಯಲ್ಲಿ ಪ್ರಬಲವಾದ ಶಸ್ತ್ರಗಳೇ ಇದೆ. ಒಂದಕ್ಕಿಂತ ಒಂದು ದೈತ್ಯ ಸಂಹಾರಿ ಅಸ್ತ್ರಗಳು. S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗೆ ನಡುಕ ಹುಟ್ಟಿಸಿದೆ ಪಾಕಿಸ್ತಾನಕ್ಕೆ. ಏಕಕಾಲದಲ್ಲೇ 75 ಟಾರ್ಗೆಟ್ಗಳನ್ನ ಚಿಂದಿ ಮಾಡೋ ಸಾಮರ್ಥ್ಯ ಈ ಅಸ್ತ್ರ ಹೊಂದಿದೆ. ಇದರ ಜೊತೆಗೆ ಆಲ್ರೆಡಿ ಗಡಿಯಲ್ಲಿ JF-17 ಯುದ್ಧ ವಿಮಾನವನ್ನ ಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ರಫೇಲ್ ಯುದ್ಧ ವಿಮಾನಗಳು ಗಗನದಲ್ಲಿ ರೆಕ್ಕೆ ಬೆಚ್ಚಿದೆ. ಬಾನಲ್ಲಿ ಸೈರನ್ ಹಾಕ್ತಾ ಇದೆ ಫೈಟರ್ ಜೆಟ್ಗಳು. ಬರೀ ಹೆಲಿಕಾಪ್ಟರ್ನ ರೆಕ್ಕೆ ಸದ್ದಿಗೆನೆ ಪಾಕಿಸ್ತಾನ ನಡುಗ್ ಹೋಗಿದೆ. ಭಾರತೀಯ ಸೇನಾ ಪ್ರಾಬಲ್ಯವನ್ನ ನೆನೆದು ಪಾಕಿಸ್ತಾನ ಇದೀಗ ಭಯಭೀತವಾಗಿದೆ. ಅಟ್ಯಾಕ್ ಆತಂಕದಲ್ಲಿ ಪಾಕಿಸ್ತಾನಿ ಸೈನಿಕರು ಎಸ್ಕೇಪ್ ಆಗ್ತಾ ಇದ್ದಾರೆ. ಇದು ಭಾರತದ ಶಕ್ತಿಯ ಮುಂದೆ ಪಾಕಿಸ್ತಾನದ ಪರಿಸ್ಥಿತಿಯ ವಿವರಣೆ. ಫೇಕ್ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನ ಹರಿಬಿಟ್ಟು ಪಾಕಿಸ್ತಾನದ ಸೇನಾಪಡೆ ತನ್ನ ಶಕ್ತಿ ಸಾಮರ್ಥ್ಯ ಇದು ಅಂತ ಹೇಳಿ ಬಡಾಯಿ ಕೊಚ್ಚಿಸ್ಕೊಳ್ಳೋಕೆ ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹರಾಜು ಹಾಕೊಂಡಿದೆ. ಆದ್ರೆ ಭಾರತ ಹಾಗಲ್ಲ. ಭಾರತದ ಸೇನಾಪಡೆಯ ಶಕ್ತಿ ಸಾಮರ್ಥ್ಯದ ಚಿಕ್ಕ ತುಣುಕನ್ನ ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತೀನಿ. ಭಾರತದ ಬ್ರಹ್ಮಾಸ್ತ್ರಗಳು, ಭಾರತದ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರಗಳಿಗೆ